ಸಂಚಿಕೆ ನಮಸ್ಕಾರ. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಭಾಗ್ಯ ಮಾತ್ರ ರೂಮಲ್ಲಿ ಹಾಗೆ ಒಬ್ಳೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಪೂಜಾ ಮತ್ತೆ ಕಿಶನ್ ಮಾತ್ರ ತಮ್ಮ ಜೀವನದ ಬಗ್ಗೆ ಎಷ್ಟೊಂದು ಆಸೆ ಕನಸುಗಳನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಅಲ್ಲಿ ನೋಡಿದ್ರೆ ಆದಿ ಕನ್ನಿಕಾ ಹಾಗೆ ಅವರತ್ತೆ ಮೀನಾಕ್ಷಿ ಅವರು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಈ ಮದ್ವೆನ ಹೇಗಾದ್ರೂ ನಿಲ್ಲಿಸ್ಬೇಕು ಅಂತ ಏನೆಲ್ಲ ಪ್ಲಾನ್ ಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಹಾಗೆ ಕಾಮತ್ ಅವ್ರು ಮಾತ್ರ ಮುಂದಿನ ಶುಕ್ರವಾರನೇ ಮದ್ವೆ ಅಂತ ಹೇಳಿದ್ರೆ, ಇನ್ನ ನನ್ನ ಅಪ್ಪ ಮಾತ್ರ ಯಾವುದೇ ಕಾರಣಕ್ಕೂ ಈ ಮದ್ವೆನ ನಡೆಯಲ್ಲ ಅಂತಾನೆ ಕಡ್ಡಿ ಮುರಿದಂಗೆನೆ ಹೇಳ್ಬಿಟ್ಟಿದ್ದಾರೆ. ದೇವ್ರೆ, ನಾನೀಗ ಏನ್ ಮಾಡ್ಲಿ ಅಂತ ನನ್ಗೇನೆ ಗೊತ್ತಾಗ್ತಾ ಇಲ್ಲ. ಇವರಲ್ಲಿ ನಾನು ಒಬ್ರು ಪರವಾಗಿ ನಿಂತ್ರು ಇನ್ನ ಬಾಕಿ ಉಳ್ದವ್ರಿಗೆ ಎಲ್ರಿಗೂ ಕೂಡ ನಾನು ಬೇಜಾರ ಮಾಡ್ದಾಗ ಆಗುತ್ತೆ. ಹಾಗಂತ ನಾನು ಸುಮ್ನೆ ಇರೋಕ್ಕೂ ಆಗಲ್ಲ. ಒಂದ್ ವೇಳೆ ನಾನೇನಾದ್ರೂ ಸುಮ್ಮನಾಗ್ಬಿಟ್ರೆ ಹಾಳಾಗ್ತಾ ಇರೋದು ನನ್ ತಂಗಿ ಪೂಜಾ ಜೀವನನೇ ಹಾಳಾಗ್ಬಿಡುತ್ತೆ. ದೇವ್ರೆ, ನಾನು ಏನ್ ಮಾಡ್ಲಿ, ನೀನೇ ನನ್ಗೆ ಏನಾದ್ರೂ ಒಂದ್ ದಾರಿ ತೋರಿಸ್ಬೇಕು ಅಂತ ಭಾಗ್ಯ ಹೀಗೆ ಬೇಜಾರ ಮಾಡ್ಕೊಂಡು ಕಣ್ಣ ನೀರ್ ಹಾಕ್ತಾ ಕೂತ್ಕೊಂಡಿರ್ಬೇಕಾದ್ರೆ ಆಗ ಗುಂಡಣ್ಣ ಮತ್ತೆ ತನ್ವಿ ಅಲ್ಲಿಗೆ ಬಂದ್ಬಿಡ್ತಾರೆ. ಅಮ್ಮ, ನಾನು ನಿನ್ನ ಹತ್ರ ಒಂದೇ ಒಂದ್ ಕ್ವಶನ್ ಕೇಳ್ತೀನಮ್ಮ, ಆನ್ಸರ್ ಮಾಡ್ತೀಯಾ ಪ್ಲೀಸ್ ಅಮ್ಮ ಅಂತ ಆಗ ಗುಂಡಣ್ಣ ಕೇಳ್ಬಿಡ್ತಾಳೆ. ಆಗ ಭಾಗ್ಯ ಮಾತ್ರ ಪ್ಲೀಸ್ ನನ್ಗೆ ಇವಾಗ ಯಾಕೋ ಅಂತ ಭಾಗ್ಯ ಹೇಳಕ್ ಬಂದಾಗ, ಗೊತ್ತು ಅಮ್ಮ ನೀನ್ ಇವತ್ತು ಚೆನ್ನಾಗಿಲ್ಲ, ನಿನ್ ಮೂಡ್ ಸರಿಯಾಗಿಲ್ಲ ಅಂತ ನಮಗ್ ಗೊತ್ತು, ಆದ್ರೂ ಅಮ್ಮ ಪ್ಲೀಸ್ ಅಮ್ಮ ಒಂದೇ ಒಂದ್ ಕ್ವಶನ್ ಕೇಳ್ತೀವಿ, ಅದಕ್ಕೆ ಆನ್ಸರ್ ಕೊಟ್ಬಿಡಮ್ಮ ಅಂತ ಆಗ ತನ್ವಿ ಕೇಳಿದ ತಕ್ಷಣ ಸರಿ ಅದೇನು ಅಂತ ಕೇಳಿ ಅಂತ ಆಗ ಭಾಗ್ಯ ಹೇಳ್ತಾಳೆ. ಅಮ್ಮ, ನಿನ್ಗೆ ಸೂಪರ್ ವುಮೆನ್ ಅಂತಂದ್ರೆ ಯಾರು ಅಂತ ಗೊತ್ತಾ ಅಂತ ಆಗ ಗುಂಡಣ್ಣ ಕೇಳಿದ ತಕ್ಷಣ ಇಲ್ಲ ಅಂತ ಆಗ ಭಾಗ್ಯ ಹೇಳ್ಬಿಡ್ತಾಳೆ. ಆಗ ನೋಡಮ್ಮ, ಸೂಪರ್ ವುಮೆನ್ ಅಂತಂದ್ರೆ ಅವರು ಆಲ್ ರೌಂಡರ್, ಅವ್ರ ಹತ್ರ ಆಗದೆ ಇರೋ ಕೆಲ್ಸನೇ ಇಲ್ಲಮ್ಮ. ಎಂತದೇ ದೊಡ್ಡ ಸಮಸ್ಯೆ ಬರ್ಲಿ ಆದ್ರೆ ಅವ್ರ ಆ ಸಮಸ್ಯೆನ ಕೂಲ್ ಆಗಿ ಹ್ಯಾಂಡಲ್ ಮಾಡ್ಬಿಟ್ಟು ಅದಕ್ಕೊಂದು ಸೊಲ್ಯೂಷನ್ ಅಂತ ಕಂಡು ಹಿಡಿತಾರಮ್ಮ. ಇವತ್ತು ನಾನ್ ನಿಮ್ಗೆ ಆ ಸೂಪರ್ ವುಮೆನ್ ಅನ್ನ ಪರಿಚಯ ಮಾಡಿಸ್ತೀನಿ ಅಂತ ಆಗ ತನ್ವಿ ಹೇಳಿದ ತಕ್ಷಣ ಆಗ ಗುಂಡಣ್ಣನು ಕೂಡ ಹೋಗಕ್ಕ ಅದನ್ನ ತಗೊಂಡ್ ಬಾ, ಅವ್ರನ್ನ ಪರಿಚಯ ಮಾಡ್ಸು ಅಂತ ಆಗ ಗುಂಡಣ್ಣನು ಕೂಡ ಹೇಳ್ತಾನೆ. ಆಗ ಅಲ್ಲ, ಅವ್ರನ್ನ ನಾನ್ ಯಾಕೆ ಭೇಟಿ ಮಾಡ್ಬೇಕು ಅಂತ ಭಾಗ್ಯ ಕೇಳ್ತಾಳೆ. ಇರಮ್ಮ, ನಿಮ್ಗೇನೆ ಗೊತ್ತಾಗುತ್ತೆ ಅಂತ ಆಗ ತನ್ವಿ ಹೇಳ್ಬಿಟ್ಟು ಹೋಗ್ಬಿಟ್ಟು ಒಂದು ಮಿರರ್ ಅನ್ನ ತಗೋ ಬಂದ್ಬಿಡ್ತಾಳೆ. ಅಲ್ಲ ತನ್ವಿ, ನನ್ಗೆ ಸೂಪರ್ ವುಮೆನ್ ಅನ್ನ ಪರಿಚಯ ಮಾಡಿಸ್ತೀನಂತ ಹೇಳ್ಬಿಟ್ಟು ಇದನ್ನ ಯಾಕಮ್ಮ ತಗೋ ಬಂದಿದ್ಯಾ ಅಂತ ಭಾಗ್ಯ ಕೇಳ್ತಾಳೆ. ಇರಮ್ಮ, ನಿನ್ಗೇನೆ ಗೊತ್ತಾಗುತ್ತೆ, ನೀನು ಸೂಪರ್ ವುಮೆನ್ ಅನ್ನ ಪರಿಚಯ ಮಾಡ್ಕೊಳ್ಳೋದ್ ಬೇಡ್ವಾ ಅಂತ ಭಾಗ್ಯನ ಮುಂದೆ ತನ್ವಿ ಹಾಗೆ ಮಿರರ್ ಅನ್ನ ಹಿಡಿದ ತಕ್ಷಣ ಭಾಗ್ಯ ಕನ್ನಡಿಯಲ್ಲಿ ಆ ಕಡೆ ಈ ಕಡೆ ನೋಡ್ಕೊಂಡು, ಎಲ್ಲಿ ಬಂಗಾರಿ ಸೂಪರ್ ವುಮೆನ್ ಅಂತ ಹೇಳ್ಬಿಟ್ಟು ಇಲ್ಲಿ ನನ್ ಮುಖನೇ ನನಗ್ ತೋರಿಸ್ತಾ ಇದೆಯಲ್ಲ ಅಂತ ಭಾಗ್ಯ ಕೇಳ್ತಾಳೆ. ಅಮ್ಮ, ನೀನೇ ಅಮ್ಮ ಸೂಪರ್ ವುಮೆನ್ ಅಂತ ಆಗ ತನ್ವಿ ಹೇಳಿದ ತಕ್ಷಣ ನಾನು ಸೂಪರ್ ವುಮೆನ್ ಅಂತ ಭಾಗ್ಯ ಕೇಳ್ತಾಳೆ. ಹೂನಮ್ಮ, ಇಷ್ಟು ದಿನ ಮನೆಯಲ್ಲಿ ಎಷ್ಟೊಂದು ಸಮಸ್ಯೆ ಎಲ್ಲ ಬಂದಿದೆ ಅಮ್ಮ. ಆ ಸಮಸ್ಯೆನೆಲ್ಲ ನೀನು ಹೇಗೆ ನಿಧಾನವಾಗಿ ಆರಾಮಾಗಿ ಕೂಲಾಗಿ ಅದನ್ನೆಲ್ಲ ಹ್ಯಾಂಡಲ್ ಮಾಡಿ ಎಲ್ಲ ಎಂತೆಂತ ದೊಡ್ಡ ದೊಡ್ಡ ಪ್ರಾಬ್ಲಮ್ ಅನ್ನ ಕೂಡ ಸಾಲ್ವ್ ಮಾಡಿದ್ಯಲ್ಲ ಅಮ್ಮ. ನೋಡು, ಇವಾಗ ಬಂದಿರೋದು ಎಷ್ಟು ದೊಡ್ಡ ಪ್ರಾಬ್ಲಮ್ ಅಂತ ನನಗಂತೂ ಗೊತ್ತಿಲ್ಲ, ಆದ್ರೆ ಈ ಪ್ರಾಬ್ಲಮ್ ಅನ್ನ ಪಕ್ಕ ನೀನು ಸಾಲ್ವ್ ಮಾಡೇ ಮಾಡ್ತೀಯ, ಕೂಲಾಗಿ ಹ್ಯಾಂಡಲ್ ಮಾಡ್ತೀಯ ಅನ್ನೋದು ನನ್ಗೆ ಗೊತ್ತೇ ಗೊತ್ತಮ್ಮ ಅಂತ ತನ್ವಿ ಹೇಳ್ತಾ ಇರ್ಬೇಕಾದ್ರೆ ಆಗ ಗುಂಡಣ್ಣನು ಕೂಡ ಹೌದಮ್ಮ, ನೀನು ಅಂತಿಂತವಳು ಅಲ್ಲಮ್ಮ, ನೀನು ಸೂಪರ್ ವುಮೆನ್, ನಮ್ಮೆಲ್ಲರ ಸೂಪರ್ ವುಮೆನ್. ನೋಡಮ್ಮ, ಎಕ್ಸಾಮ್ ಅಲ್ಲಿ ಮಲ್ಟಿಪಲ್ ಚಾಯ್ಸಿಗೆ ಕ್ವಶನ್ ಕೊಟ್ಟವಾಗ ಆನ್ಸರ್ ಕಣ್ಮುಂದೆ ಇದ್ರು ನಾನ್ ಮಾತ್ರ ಗಡಿಬಿಡಿ ಮಾಡ್ಕೊಂಡು ಯಾವಾಗ್ಲೂ ಆನ್ಸರ್ ಅನ್ನ ರಾಂಗ್ ಆಗಿ ಬರ್ತೀನಿ. ಆದ್ರೆ ನೀನ್ ಹಂಗಲ್ಲ ಅಮ್ಮ, ಯಾವ್ದೇ ಒಂದು ಚಾಯ್ಸ್ ಅನ್ನ ತಗೊಂಡ್ರು, ಏನೇ ಒಂದು ಡಿಸಿಷನ್ ತಗೊಂಡ್ರು ಯಾವಾಗ್ಲೂ ಕರೆಕ್ಟ್ ಆಗಿರುತ್ತೆ. ಅದ್ ಹೆಂಗಮ್ಮ ಅಂತ ಗುಂಡಣ್ಣ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ದಡ್ಡ, ಅದ್ ಹೆಂಗಂತಂದ್ರೆ ಅಮ್ಮ ಯಾವಾಗ್ಲೂ ಕೂಲ್ ಆಗಿ ಯೋಚನೆ ಮಾಡಿನೇ ಡಿಸಿಷನ್ ತಗೊಂತಾಳೆ, ಅದಕ್ಕೇನೆ ಅದು ಯಾವಾಗ್ಲೂ ರೈಟ್ ಆಗಿರುತ್ತೆ. ಅದಕ್ಕೆ ತಾನೇ ನಮ್ಮ ಅಮ್ಮನ ನಾವು ಸೂಪರ್ ವುಮೆನ್ ಅಂತ ಕರಿತಾ ಇರೋದು. ಅಮ್ಮ, ಇವಾಗ್ಲಾದ್ರೂ ಗೊತ್ತಾಯ್ತಾ ಅಮ್ಮ ನಿನ್ ಕೆಪಾಸಿಟಿ ಏನು ಅಂತ. ನೋಡು, ನೀನೇನು ಕೂಡ ಜಾಸ್ತಿ ಯೋಚನೆ ಮಾಡ್ಬೇಡಮ್ಮ, ನೀನ್ ಎಲ್ಲದನ್ನು ಕೂಡ ಈಸಿಯಾಗಿ ಹ್ಯಾಂಡಲ್ ಮಾಡ್ತೀಯ ಅಂತ ನಮ್ಗೆ ಗೊತ್ತೇ ಗೊತ್ತಮ್ಮ ಅಂತ ಆಗ ಮಕ್ಳಿಬ್ರು ಹೇಳ್ತಿರ್ಬೇಕಾದ್ರೆ ಆಗ ಭಾಗ್ಯ ಅಂತೂ ತುಂಬಾನೇ ಖುಷಿಯಾಗಿ, ಇಷ್ಟು ದಿನ ನನ್ಗೆ ಏನೇ ಒಂದ್ ಸಮಸ್ಯೆ ಬಂದ್ರು ಕೂಡ ಆ ದೇವ್ರೆ ನನ್ಗೆ ಒಂದಲ್ಲ ಒಂದು ಪರಿಹಾರನ ಕೊಟ್ಟಿರ್ತಾನೆ. ಆದ್ರೆ ಇವತ್ತು ದೇವ್ರ ರೂಪದಲ್ಲಿ ನೀವಿಬ್ರು ಬಂದ್ಬಿಟ್ಟು ನನ್ ಸಮಸ್ಯೆನೆಲ್ಲ ನೀವು ಪರಿಹಾರ ಆಗೋ ತರ ಮಾಡ್ಬಿಟ್ಟಿದೀರಾ, ಥ್ಯಾಂಕ್ಸ್ ಮಕ್ಕಳ್ರ ಅಂತ ಹೇಳ್ಕೊಂಡು ಭಾಗಿ 2 ಮಕ್ಕಳನ್ನ ತಪ್ಕೊಂತಾಳೆ. ಇನ್ನ ಒಂದ್ ಕಡೆ ಉಪವಾಸ ಮಾಡ್ತಿದ್ದ ಮೀನಾಕ್ಷಿ ಹತ್ರ ಮಹಿತ ಬಂದ್ಕೊಂಡು, ಪ್ಲೀಸ್ ಅತ್ತೆ ಈ ತರ ಎಲ್ಲ ಹಠ ಮಾಡ್ಬಿಡಿ, ಬನ್ನಿ ಅತ್ತೆ ಸ್ವಲ್ಪನಾದ್ರೂ ಊಟ ಮಾಡಿ ಬನ್ನಿ ಅಂತ ಮಹಿತ ಕರಿತಾ ಇರ್ಬೇಕಾದ್ರೆ, ಪ್ಲೀಸ್ ಮಹಿತಾ ನನ್ನನ್ನ ಫೋರ್ಸ್ ಮಾಡಿ ನನ್ನನ್ನ ಇರಿಟೇಟ್ ಮಾಡ್ಬೇಡ, ನೀವೆಲ್ಲ ಹೋಗ್ಬಿಟ್ಟು ಊಟ ಮಾಡಿ, ನಾನ್ ಮಾತ್ರ ಅಣ್ಣ ಬರೋ ತನಕ ಊಟ ಮಾಡೋದು ಹೋಗ್ಲಿ, ಒಂದೇ ಒಂದ್ ಡ್ರಾಪ್ ನೀರನ್ನು ಕೂಡ ಕುಡಿಯಲ್ಲ ಅಂತ ಹೇಳಿದೀನಿ ತಾನೆ, ನಾನ್ ಮಾತ್ರ ಯಾವ್ದೇ ಕಾರಣಕ್ಕೂ ಈ ಜಾಗ ಬಿಟ್ಟು ಎದ್ದೇಳಲ್ಲ ಅಂತ ಮೀನಾಕ್ಷಿ ಹೇಳಿದ ತಕ್ಷಣ ಆಗ ಆದಿಗನು ಕೂಡ ಅಲ್ಲಿ ಬಂದ್ಬಿಡ್ತಾನೆ. ವಾಟ್ ಅತಿ, ನೀವಿನ್ನ ಇಲ್ಲೇನೆ ಕೆಳಗಡೆನೆ ಕೂತ್ಕೊಂಡಿದ್ರ, ಏನ್ ಮಹಿತಾ ನೀನಾದ್ರೂ
ಅತ್ತೆನ ಕನ್ವಿನ್ಸ್ ಮಾಡಿ ಊಟಕ್ಕೆ ಕರಿಬಾರ್ದಾ? ಅತ್ತೆ ಎದ್ದೇಳಿ ಅತ್ತೆ, ಏನಿದೆಲ್ಲ ಅಂತ ಆಗ ಆದಿ ಕರಿತಾ ಇರ್ಬೇಕಾದ್ರೆ, ಇಲ್ಲ ಆದಿ, ನಾನು ಒಂದ್ಸರಿ ಹೇಳಿದ್ರೇನೆ ಮುಗೀತು. ಅಣ್ಣ ಬಂದು ನನ್ ಪ್ರಾಬ್ಲಮ್ಗೆ ಸಾಲ್ವ್ ಕೊಡೋ ತನಕ ನಾನ್ ಮಾತ್ರ ಇಲ್ಲಿಂದ ಯಾವ್ದೇ ಕಾರಣಕ್ಕೂ ಎದ್ದೇಳಲ್ಲ. ನನ್ಗೆ ಊಟನೂ ಬೇಡ, ಹಾಗೆ ನೀರುನು ಬೇಡ ಅಂತ ಮೀನಾಕ್ಷಿ ಹೇಳಿದ ತಕ್ಷಣ, ಅತ್ತೆ ನೀವ್ ಈ ತರ ಎಲ್ಲ ಹಠ ಮಾಡ್ಬೇಡಿ, ಅಪ್ಪ ಹೋಗಿರೋದು ಬಿಸ್ನೆಸ್ ಮೀಟಿಂಗಿಗೆ, ಇನ್ನು ಅವ್ರು ಬರೋದು 2 ದಿನ ಆಗುತ್ತೆ ಅಂತ ಆದಿ ಹೇಳಿದ ತಕ್ಷಣ, 2 ದಿನ ತಾನೆ, 2 ದಿನ ನಾನೇನು ಊಟ ನೀರು ಬಿಟ್ರೆ ನಾನೇನು ಸತ್ತೋಗಲ್ಲ, ಸತ್ತೋದ್ರೆ ಸತ್ತೋಗ್ಲಿ ಬಿಡು ಅಂತ ಆಗ ಮೀನಾಕ್ಷಿ ಹೇಳ್ತಾಳೆ. ಆಗ ಕನ್ನಿಕಾ ಮಾತ್ರ, ಅಲ್ಲ ಅತ್ತೆ ಇವಾಗ ಸಾವಿನ ಮಾತಲ್ಲ, ಯಾಕತ್ತೆ ಪ್ಲೀಸ್ ಅತ್ತೆ ನೀವು ಬನ್ನಿ ಅಂತ ಆಗ ಕನ್ನಿಕಾ ಹೇಳಿದ ತಕ್ಷಣ, ನೀವ್ ಯಾರು ನನ್ನನ್ನ ಫೋರ್ಸ್ ಮಾಡಕ್ಕೆ ಬರ್ಬೇಡಿ, ನೀವೆಷ್ಟೇ ಫೋರ್ಸ್ ಮಾಡಿದ್ರು ನಾನ್ ಮಾತ್ರ ನನ್ನ ಹಠನ ಬಿಡಲ್ಲ ಅಂತ ಆಗ ಮೀನಾಕ್ಷಿ ಹೇಳ್ಬಿಡ್ತಾಳೆ. ಈ ಮಾತನೆಲ್ಲ ಅಲ್ಲೇ ಹೊರಗಡೆ ನಿಂತು ಕೇಳಿಸ್ಕೊಂಡು, ಏನ್ ದೇವ್ರೆ, ದಿನೇ ಹೋದಾಗುನು ಮದ್ವೆಗೆ ಇಷ್ಟೊಂದು ಕಾಂಪ್ಲಿಕೇಟ್ ಆಗ್ತಾ ಇದೆ, ಏನ್ ಮಾಡ್ಲಿ ನಾನು ಅಂತ ಕಿಶನ್ ಹಾಗೆ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನ ಒಂದ್ ಕಡೆ ರೂಮ್ ಅಲ್ಲಿ ಕುಸುಮ ಅವರು ಮಲ್ಕೊಂಡೇ ಇರ್ತಾರೆ. ಅವ್ರ ಪಕ್ಕದಲ್ಲೇನೆ ಧರ್ಮ ಅವ್ರು ಕೂತ್ಕೊಂಡು ಬುಕ್ಸ್ ಓದ್ತಾ ಇರ್ತಾರೆ. ಆಗ ಕುಸುಮ ಅವರಿಗೆ ನಿಧಾನವಾಗಿ ಎಚ್ಚರ ಆಗ್ಬಿಟ್ಟು, ಅಯ್ಯೋ ಏನ್ರಿ ನೀವು ನನ್ನನ್ನು ಎಬ್ಬಿಸ್ಬಾರ್ದಾಗಿತ್ತ, ನಾನು ಎಷ್ಟೊತ್ತು ಮಲಗ್ಬಿಟ್ಟೆ ಅಂತ ಕುಸುಮ ನಿದ್ರೆಯಿಂದ ಎದ್ಬಿಟ್ಟು, ಯಾಕೆ ಕುಸುಮ ಏನಾಯ್ತು, ಈಗ ನೀನ್ ಮಲ್ಕೊಂಡಿದ್ದಕ್ಕೆ ಏನ್ ಸಮಸ್ಯೆ ಆಗಿದೆ, ನಿನ್ ಮನ್ಸು ಇವಾಗ ಹಗೂರ ಆಗಿರ್ಬೇಕು ಅಲ್ವಾ ಅಂತ ಧರ್ಮ ಅವ್ರು ಕೇಳ್ತಿದ್ರೆ, ಮನ್ಸು ಹಗೂರ ಆಗುವಂತ ವಿಷಯವೇನ್ರಿ, ಮನೇಲಿ ನೆಡ್ದಿರೋದು ಎಲ್ಲೇ ಯಾವ ಕಡೆ ಯೋಚನೆ ಮಾಡದಿದ್ರು ಬರೀ ಪ್ರಶ್ನೆ ಪ್ರಶ್ನೆ ಪ್ರಶ್ನೆ, ಮನ್ಸು ಎಲ್ರಿ ಹಗೂರ ಆಗುತ್ತೆ ಅಂತ ಕುಸುಮ ಅವರು ಮತ್ತೆ ಕೇಳ್ತಿರ್ಬೇಕಾದ್ರೆ, ಆಗ ಭಾಗ್ಯ ಅಲ್ಲಿಗೆ ಬಂದ್ಕೊಂಡು, ಎದ್ರತ್ತೆ ಬನ್ನಿ ಅತ್ತೆ ಸ್ವಲ್ಪ ಆದ್ರೂ ಊಟ ಮಾಡಿ ಬನ್ನಿ ಅಂತ ಭಾಗ್ಯ ಕರಿತಾ ಇರ್ಬೇಕಾದ್ರೆ, ಇಲ್ಲಮ್ಮ ನನ್ಗೆ ಊಟ ಬೇಡ ಅಂತ ಆಗ ಕುಸುಮ ಅವರು ಹೇಳ್ಬಿಡ್ತಾರೆ. ಅತ್ತೆ ಇವತ್ ಏನೇನಾಗಿದೆ, ನಿಮ್ ಮನ್ಸಿಗೆ ಎಷ್ಟು ಬೇಜಾರಾಗಿದೆ, ಇನ್ನ ಯಾವ್ದೇ ಕಾರಣಕ್ಕೂ ಪೂಜಾ ವಿಷಯದಲ್ಲಿ ನೀವು ನಾನು ಅವಳು ವಿಷಯದಲ್ಲಿ ತಲೆ ಹಾಕ್ಬಾರ್ದು ಅಂತ ಎಲ್ಲ ಕಡೆ ನೀವು ಯೋಚನೆ ಮಾಡ್ತಿರ್ತೀರ ಅಂತ ನನಗ್ ಗೊತ್ತು, ಆದ್ರೆ ಪ್ಲೀಸ್ ಅತ್ತೆ ಆತರ ಎಲ್ಲ ಮಾತ್ರ ನೀವು ಯಾವ್ದೇ ಕಾರಣಕ್ಕೂ ಯೋಚನೆ ಮಾಡಕ್ಕೆ ಹೋಗ್ಬಿಡಿ. ಯಾಕಂತಂದ್ರೆ ಈ ಭಾಗ್ಯ ಇಷ್ಟು ದಿನ ಏನೇ ನಿರ್ಧಾರ ತಗೊಂಡ್ರು ಕೂಡ ಅವಳ ಜೊತೆಗೆ ನೀನ್ ನಿಂತ್ಕೊಂಡು ಅವಳಿಗೆ ಸಪೋರ್ಟ್ ಆಗಿರೋದು ನೀವು ತಾನೆ, ಇನ್ ಮುಂದೆನೂ ಕೂಡ ನನ್ಗೆ ನೀವು ಸಪೋರ್ಟ್ ಆಗಿ ಇರ್ತೀರಾ ಅಲ್ವಾ ಅತ್ತೆ ಅಂತ ಆಗ ಭಾಗ್ಯ ಕೇಳ್ತಿರ್ಬೇಕಾದ್ರೆ, ಅಫ್ಕೋರ್ಸ್ ಅಮ್ಮ ನಾವು ನಿನ್ ಜೊತೆಗಿನೇ ಯಾವತ್ತೂ ಕೂಡ ನಿನ್ ನಿರ್ಧಾರ ಜೊತೆಗೇನೆ ಇರ್ತೀವಿ, ಇದ್ರಲ್ಲಿ ಕೇಳ್ಬೇಕಾ ಅಮ್ಮ ಅಂತ ಆಗ ಧರ್ಮ ಅವರು ಭಾಗ್ಯನ ಸಮಾಧಾನ ಮಾಡ್ತಾರೆ. ನೋಡಿ ಅತ್ತೆ, ಇಷ್ಟು ದಿನ ನಾನ್ ಏನೇ ನಿರ್ಧಾರ ತಗೊಂಡ್ರು ನನ್ ಜೊತೆಗೇನೆ ಇದ್ರಿ, ಇನ್ನ ಮುಂದೆನೂ ಕೂಡ ಈ ವಿಷಯನೆಲ್ಲ ನಾನು ಸರಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಹಾಗಾಗಿ ನಾನೊಂದು ನಿರ್ಧಾರ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಈ ನನ್ ನಿರ್ಧಾರದ ಮೇಲೆ ನಿಮ್ಗೆ ನಂಬಿಕೆ ಇದೆ ಅಲ್ವಾ ಅತ್ತೆ ಅಂತ ಭಾಗ್ಯ ಕೇಳಿದ ತಕ್ಷಣ, ಅಯ್ಯೋ ಭಾಗ್ಯ ಎಂತ ಮಾತಮ್ಮ ಕೇಳ್ತಿದ್ಯಾ, ನಿನ್ ಮೇಲೆ ನಂಬಿಕೆ ಇರೋದಕ್ಕೆ ತಾನೇ ಮಗ ಮತ್ತೆ ಸೊಸೆ ಅಂತ ಆಯ್ಕೆ ಬಂದವಾಗ ನಾವಿಬ್ರು ಕೂಡ ನಿನ್ ಜೊತೆಗೇನೆ ನಿಂತಿರೋದು, ಇನ್ನು ಮುಂದೆನೂ ಕೂಡ ನಾವಿಬ್ರು ನಿನ್ ಜೊತೆಗೇನೆ ನಿಂತಿರ್ತೀವಮ್ಮ ಅಂತ ಕುಸುಮ ಹೇಳಿದ ತಕ್ಷಣ ಭಾಗ್ಯ ಹಾಗೆ ಹತ್ಕೊಂತಾಳೆ. ಭಾಗ್ಯನ ತಪ್ಕೊಂಡು ಕುಸುಮ ಅವರು ಸಮಾಧಾನ ಮಾಡ್ತಾರೆ. ಇನ್ನ ಒಂದ್ ಕಡೆ ತಾಂಡವ್ ಮಾತ್ರ ಹಾಗೆ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡ್ತಾ ಕುತ್ಕೊಂಡಿರ್ಬೇಕಾದ್ರೆ ಶ್ರೇಷ್ಠ ಅಲ್ಲಿ ಬಂದ್ಕೊಂಡು, ತಾಂಡವ್ ನಾನು ಕೂಡ ನೋಡ್ತಾ ಇದ್ದೀನಿ ಅವಾಗಿನಿಂದ, ಎಷ್ಟು ಹೊತ್ತಿನ ನೀನು ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತಿದ್ಯಲ್ಲ, ನೋಡು ಕೆಲಸ ಮಾಡಿರೋದು ಸಾಕು, ಅದನ್ನೆಲ್ಲ ಸೈಡ್ಗೆ ಇಟ್ಟು ಬಾ ಮಲ್ಕೋ ಅಂತ ಶ್ರೇಷ್ಠ ಕರೆದ ತಕ್ಷಣ, ಏನ್ ಶ್ರೇಷ್ಠ ನಾನು ಇಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೀನಿ, ಹಾಗೆ ಲ್ಯಾಪ್ಟಾಪ್ ಅಲ್ಲಿ ಗೇಮ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ಯಾ, ನಾನಿಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಆಗ ತಾಂಡವ್ ಹೇಳಿದ ತಕ್ಷಣ, ನೋಡು ನೀನು ಕೆಲಸ ಎಲ್ಲ ಮಾಡಿರೋದು ಸಾಕು, ಅದನ್ನೇ ಸೈಡ್ಗೆ ಇಟ್ಬಿಟ್ಟು ಬಾ ಅಂತ ಹೇಳಿರೋದು ನಾನು, ಅಲ್ಲ ನೀನು ಈ ತರ ಟೈಮ್ ಪಾಸ್ ಮಾಡ್ತಿದ್ಯಾ ಗೇಮ್ ಮಾಡ್ತಿದ್ಯಾ ನಾನೇನಾದ್ರು ಅಂತ ನಾನ್ ನಿನ್ಗೆ ಹೇಳಿದಿನ, ಯಾಕೆ ನೀನು ಸ್ಟುಪಿಡ್ ಆಗಿ ಮಾತಾಡ್ತಾ ಇದೀಯಾ ಅಂತ ಆಗ ಶ್ರೇಷ್ಠ ಹೇಳಿದ ತಕ್ಷಣ, ಏನು ನಾನು ಸ್ಟುಪಿಡ್ ಆಗಿ ಮಾತಾಡ್ತಿದ್ದೀನ, ಮೊನ್ನೆಯಿಂದ ನಾನು ಕೂಡ ನೋಡ್ತಾ ಇದ್ದೀನಿ ಶ್ರೇಷ್ಠ, ನೀನು ಬಾಯಿ ಬಂದಂಗಲ್ಲ ನನ್ಗೇನೆ ನೀನು ಮಾತಾಡ್ತಿದ್ಯಾ, ನನ್ನನ್ನ ಈ ತರ ಎಲ್ಲ ಜಡ್ಜ್ ಮಾಡಕ್ಕೆ ಹೋಗ್ಬೇಡ, ನಾನೇನು ಅಂತ ನಿನ್ಗೆ ತೋರಿಸ್ತೀನಿ ಅಂತ ಆಗ ತಾಂಡವ್ ಹೇಳ್ತಿರ್ಬೇಕಾದ್ರೆ, ತಾಂಡವ್ ಜಸ್ಟ್ ಸ್ಟಾಪ್ ಇಟ್, ನಾನ್ ಏನ್ ಹೇಳಿದ್ರೆ ನೀನ್ ಏನೇನೋ ಮಾತಾಡ್ತಿದ್ಯಲ್ಲ, ಮೊನ್ನೆಯಿಂದನೂ ನೋಡ್ತಿದ್ದೀನಿ ನಾನು, ನನ್ಗೆ ನೀನು ಮಾಡ್ತಾ ಇರೋದು ನೋಡಿದ್ರೆ ಟಾರ್ಚರ್ ಫೀಲ್ ಆಗ್ತಾ ಇದೆ ಅಂತ ಆಗ ಶ್ರೇಷ್ಠ ಹೇಳಿದ ತಕ್ಷಣ, ಹೋ ಯಾವತ್ತು ಇಲ್ದಿರೋದು ಇವಾಗ ಅದು ಬೇರೆ ಸ್ಟಾರ್ಟ್ ಆಗಿದ್ಯಾ, ಗೊತ್ತಾಗುತ್ತೆ ನೀನ್ ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ, ನೀನು ನನ್ಗೆ ಡೈರೆಕ್ಟ್ ಆಗಿ ಇಲ್ಲ ಅಂತಂದ್ರೂ ಇಂಡೈರೆಕ್ಟ್ ಆಗಿ ಈ ತರ ಎಲ್ಲ ಹೇಳಿದ್ರೆ ನನ್ಗೆ ಅರ್ಥ ಆಗಲ್ಲ ಅಂತ ಅನ್ಕೊಂಡಿದ್ಯಾ, ನೋಡು ಯಾವ್ದೇ ಕಾರಣಕ್ಕೂ ನಾನ್ ಮಾತ್ರ ನಿನ್ ಮೇಲೆ ಡಿಪೆಂಡೆನ್ಸಿನ ಕ್ರಿಯೇಟ್ ಮಾಡ್ಕೊಳ್ಳಲ್ಲ, ಅದು ಫೈನಾನ್ಷಿಯಲಿ ಆಗಿರ್ಲಿ ಅಥವಾ ಇಮೋಷನಲ್ ಆಗಿರ್ಲಿ, ನೋಡು ಇನ್ನು ಒಂದ್ ಸ್ವಲ್ಪ ದಿನದ್ರಲ್ಲೇ ಈ ತಾಂಡವ್ ಏನು ಅಂತ ನಾನ್ ನಿಂಗೆ ತೋರಿಸ್ತೀನಿ ಅಂತ ಶ್ರೇಷ್ಠಗಿನ ಬೈದ್ಬಿಟ್ಟು ತಾಂಡವ್ ಅಲ್ಲಿಂದ ಸೀದಾ ಎದ್ದು ಓಡೋಗ್ಬಿಡ್ತಾನೆ. ಈ ಕಡೆ ಶ್ರೇಷ್ಠ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡು, ಅಲ್ಲ ಇವ್ನಿಗೆ ಏನಾಗಿದೆ ಅಂತ ಈ ತರ ಎಲ್ಲ ಮಾತಾಡ್ತಿದ್ದಾನೆ, ಸ್ಟುಪಿಡ್ ತರ ಆಡ್ತಾ ಇದ್ದಾನೆ ಅಂತ ಶ್ರೇಷ್ಠ ತುಂಬಾನೇ ತಾಂಡವ್ ಕೋಪ ಮಾಡ್ಕೊಂಡು ಬೈತಾಳೆ. Looking for a house on rent? Find one on No Broker for family or with roommate. ಕೋಪ ಮಾಡ್ಕೊಂಡು ಬೈತಾಳೆ.
ಇನ್ನ ಒಂದ್ ಕಡೆ ಮೀನಾಕ್ಷಿ ಮಾತ್ರ ಹಾಗೆ ಚಳಿಯಲ್ಲಿ ನಡುಗ್ತಾ ಅಲ್ಲೇ ಮಲ್ಕೊಂಡಿರ್ಬೇಕಾದ್ರೆ ಆ ದಿನ ಕೂಡ ಅಲ್ಲೇ ಕೂತ್ಕೊಂಡು ಹಾಗೆ ನಿದ್ರೆ ಮಾಡ್ತಾ ಇರ್ತಾನೆ. ಸಡನ್ ಆಗಿ ಅವನು ಎಚ್ಚರ ಆಗ್ಬಿಟ್ಟು ನೋಡ್ತಾನೆ, ಮೀನಾಕ್ಷಿ ಮಾತ್ರ ಚಳಿಯಲ್ಲಿ ನಡುಗ್ತಾ ಇರೋದನ್ನ ನೋಡ್ಕೊಂಡು ಹಾಗೆ ಹೋಗ್ಬಿಟ್ಟು ಒಂದು ಬೆಡ್ಶೀಟ್ ಅನ್ನ ತಂದು ಮೀನಾಕ್ಷಿ ಮೈ ಮೇಲೆ ಹಾಕ್ಬಿಡ್ತಾನೆ. ಆದ್ರೆ ಮೀನಾಕ್ಷಿ ಮಾತ್ರ ಆಗ ಕೋಪ ಮಾಡ್ಕೊಂಡು ಆ ಬೆಡ್ಶೀಟ್ ನೆಲ್ಲ ತೆಗೆದು ಬಿಸಾಡ್ಬಿಡ್ತಾಳೆ. ಆಗ ಅಲ್ಲೇ ಇಬ್ರು ಕೆಲಸದವರು ಕೂಡ ಇದ್ಬಿಡ್ತಿರ್ತಾರೆ. ಸರ್, ನಾವು ಆವಾಗ್ಲೇನೆ ಬೆಡ್ಶೀಟ್ ಅನ್ನು ತಗೊಬಂದು ಕೊಟ್ಟಿದ್ವಿ, ಆದ್ರೆ ಅವರು ನಮ್ಗೇನೆ ಬೈದ್ಬಿಟ್ರು. ಅದು ಅಲ್ಲದೆ ನಾವು ನೀರನ್ನು ಕೂಡ ತಗೊಬಂದು ಕೊಟ್ಟಿದ್ದಕ್ಕೆ ನಮ್ಗೇನೆ ಚೆನ್ನಾಗಿನೇ ಬೈದ್ಬಿಟ್ರು ಸರ್ ಅಂತ. ಆಗ ಆ ಕೆಲಸದವ್ರು ಹೇಳ್ತಿರ್ಬೇಕಾದ್ರೆ, ಅತ್ತೆ ಯಾಕತ್ತೆ ಇಷ್ಟೊಂದು ನೀವು ಹಠ ಮಾಡ್ತಾ ಇದ್ದೀರಾ, ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬೇಡಿ ಅಂತ ಆಗ ಆದಿ ಹೇಳ್ತಾ ಇರ್ಬೇಕಾದ್ರೆ, ಆಗ ಅದೇ ಟೈಮ್ಗೆ ಸರಿಯಾಗಿ ಅಲ್ಲಿಗೆ ಕಿಶನ್ ಕೂಡ ಬಂದ್ಬಿಡ್ತಾನೆ. ನೋಡಿದ್ಯಾ, ನಿನ್ನಿಂದಾಗಿನೇ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಅನ್ನ ಕ್ರಿಯೇಟ್ ಆಗ್ತಾ ಇರೋದು, ಇನ್ನ ಈ ಮನೆಗೆ ನೀನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಆದಿ ಕಿಶನ್ಗೆ ಹೇಳಿದ ತಕ್ಷಣ ಆಗ ಕಿಶನ್ ಅತ್ತೆ ಹತ್ರ ಬಂದು ಹಾಗೆ ಕೂತ್ಕೊಂಡು, ಪ್ಲೀಸ್ ಅತ್ತೆ, ನನ್ಗೋಸ್ಕರ ನೀವು ಇಷ್ಟೊಂದು ಕಷ್ಟ ಎಲ್ಲ ತಗೊಳಕ್ಕೆ ಹೋಗ್ಬೇಡಿ, ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಡಿ ಅಂತ ಕಿಶನ್ ಹೇಳ್ಬಿಟ್ಟ ತಕ್ಷಣ, ನೋಡು, ನಿನ್ಗೆ ಎಷ್ಟು ಹಠ ಇದೆಯೋ ನನಗೂ ಕೂಡ ಅಷ್ಟೇನೆ ಹಠ ಇದೆ. ನಾವೆಲ್ಲರೂ ಕೂಡ ನಿನ್ನನ್ನ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಿದ್ವಿ ತಾನೆ, ಆ ಮನೆಯಿಂದ ಹುಡುಗಿ ತಗೋಬರೋದು ಬೇಡ, ಅವರು ನಮ್ ಫ್ಯಾಮಿಲಿಗೆ ಹೊಂದುವಂತ ಮನೆತನದವ್ರು ಅಲ್ಲ ಅಂತ. ಆದ್ರೆ ನೀನ್ ಮಾತ್ರ ನನ್ ಮಾತನ್ನೇ ಕೇಳ್ತಾ ಇಲ್ವಲ್ಲ. ನೋಡ್ ಕಿಶನ್, ಇನ್ನ ನಿನ್ಗೆ ಮತ್ತೆ ಹೇಳ್ತಾ ಇದ್ದೀನಿ, ಪ್ಲೀಸ್ ದಯವಿಟ್ಟು ಈ ಮದುವೆ ಆಸೆನ ಇಲ್ಲಿಗೆನೆ ಬಿಟ್ಬಿಡು ಅಂತ ಅತ್ತೆ ಹೇಳಿದ ತಕ್ಷಣ, ಅತ್ತೆ ಪ್ಲೀಸ್ ಅತ್ತೆ, ಈ ತರ ಎಲ್ಲ ಮಾತಾಡಕ್ ಹೋಗ್ಬೇಡಿ, ನಾನಂತೂ ಪೂಜೆನ ತುಂಬಾನೇ ಇಷ್ಟ ಪಡ್ತಾ ಇದ್ದೀನಿ, ಹಾಗೆ ಅವ್ರ ಮನೆಯವರು ಕೂಡ ನನ್ನನ್ನ ತುಂಬಾನೇ ಇಷ್ಟ ಪಡ್ತಾ ಇದ್ದಾರೆ, ಪ್ಲೀಸ್ ಅತ್ತೆ ಈ ಮದ್ವೆನ ಹೇಗಾದ್ರೂ ಮಾಡಿ ನೀವೇ ಮುಂದೆ ನಿಂತು ನಡೆಯೋ ಹಾಗೆ ಮಾಡ್ಕೊಡ್ಬೇಕು ಅತ್ತೆ ಅಂತ ಕಿಶನ್ ಹೇಳ್ತಾ ಇರ್ಬೇಕಾದ್ರೆ, ಯಾ ಕಿಶನ್, ನೀನ್ ಇಷ್ಟೊಂದನ್ನು ಹಠ ಮಾಡ್ತಿದ್ಯಾ, ನೋಡು ನೀನ್ ಇಷ್ಟೊಂದು ಹಠ ಮಾಡ್ತಿರೋದಕ್ಕೇನೆ ನಾನು ಈ ತರ ಎಲ್ಲ ಉಪವಾಸ ಮಾಡ್ಬೇಕಾಯ್ತು, ನೋಡು ಇನ್ನ ನಿನ್ ಹಠನ ಬಿಡೋ ತನಕ ನಾನು ನನ್ನ ಹಠನ ಬಿಡಲ್ಲ ಅಂತ ಮೀನಾಕ್ಷಿ ಹೇಳ್ತಾ ಇರ್ಬೇಕಾದ್ರೆ, ಸರಿಯಾಗಿ ಹೇಳಿದಿರಾ ಅತ್ತೆ, ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಉಪವಾಸ ಸತ್ಯಾಗ್ರಹನ ಬಿಡ್ಬೇಡಿ ಅತ್ತೆ, ನಿಮ್ ಜೊತೆಗೇನೆ ನಾನು ಕೂಡ ನಿಂತ್ಕೊಂಡಿರ್ತೀನಿ. ಅವಾಗ್ಲೇನೆ ಈ ಕಿಶನ್ಗೆ ಬುದ್ಧಿ ಬರೋದು. ಆ ಭಾಗ್ಯ ಅದ್ ಏನು ಅಂತ ಮೋಡಿ ಮಾಡ್ಬಿಟ್ಟಿದ್ದಾಳೇನು, ಇವನ್ ತಾಳಕ್ಕೆ ತಕ್ಕಂಗೆ ಕುಣಿಯಕ್ಕೆ ಅಪ್ಪನು ಬೇರೆ ಇದ್ಬಿಟ್ಟಿದ್ದಾರೆ. ಅತ್ತೆ, ನೀವು ಮಾತ್ರ ಯಾವುದೇ ಕಾರಣಕ್ಕೂ ಉಪವಾಸನ ಬಿಡ್ಬೇಡಿ ಅಂತ ಹೇಳ್ಕೊಂಡು ಹಾಗೆ ಮೀನಾಕ್ಷಿ ಪಕ್ಕದಲ್ಲಿ ತಾನೂ ಹೋಗಿ ಕನ್ನಿಕಾ ಕೂತ್ಕೊಂಡ್ ಬಿಡ್ತಾಳೆ. ಆಗ ಆದಿ ಮಾತ್ರ ಕೋಪ ಮಾಡ್ಕೊಂಡು, ಅಲ್ಲ ಕನ್ನಿಕಾ, ನಿನ್ಗೆ ಏನಾಗಿದೆ ಅಂತ ಮತ್ತೆ ನೀನು ಅತ್ತೆಗೇನೆ ಸಪೋರ್ಟ್ ಮಾಡ್ತಾ ಇದೀಯಾ, ಒಳ್ಳೆ ಉರಿಯೋ ಬೆಂಕಿಗೆ ತುಪ್ಪನೇ ಬೇರೆ ಸುರಿತಾ ಇದೆಯಲ್ಲ ಅಂತ ಆದಿ ಬೈತಾ ಇರ್ಬೇಕಾದ್ರೆ, ಇಲ್ಲ ಬ್ರೋ, ಕಿಶನ್ಗೆ ಎಷ್ಟು ಹೇಳಿದ್ರು ಕೂಡ ಅರ್ಥನೇ ಆಗ್ತಾ ಇಲ್ಲ. ಡ್ಯಾಡ್ಗೆ ಅವ್ರ ತಂಗಿ ಇಂಪಾರ್ಟೆಂಟ್, ಇಲ್ಲ ಅಂತಂದ್ರೆ ಆ ಛತ್ರಿ ಭಾಗ್ಯ ಮತ್ತೆ ಪೂಜೆ ಇಂಪಾರ್ಟೆಂಟ್ ಅಂತ ನೋಡಿ ಬಿಡೋಣ ಅಂತ ಕನ್ನಿಕಾ ಹೇಳಿದ ತಕ್ಷಣ, ಹೌದು, ಒಂದೇ ಈ ಮದ್ವೆ ನಿಲ್ಬೇಕು, ಇಲ್ಲ ಅಂತಂದ್ರೆ ನನ್ ಹೆಣ ಬೀಳ್ಬೇಕು, ಅದಾಗೋ ತನಕ ನಾನ್ ಮಾತ್ರ ನನ್ನ ಉಪವಾಸನ ಬಿಡಲ್ಲ ಅಂತ ಮೀನಾಕ್ಷಿ ಹೇಳಿದ ತಕ್ಷಣ ಆಗ ಆದಿ ಮತ್ತೆ ಕಿಶನ್ಗಂತೂ ತುಂಬಾನೇ ಶಾಕ್ ಆಗಿ, ಆಗ ಆದಿ, ಪ್ಲೀಸ್ ಅತ್ತೆ, ಈ ತರ ಎಲ್ಲ ಸಾಯೋ ಬಗ್ಗೆ ಎಲ್ಲ ಮಾತಾಡ್ಬೇಡಿ, ನಾನ್ ನೋಡ್ತಾ ಇದ್ದೀನಿ ನಿನ್ನೆಯಿಂದ ಬರೀ ಸಾವು ಬಗ್ಗೆನೆ ಮಾತಾಡ್ತಾ ಇದೀರಲ್ಲ ಅತ್ತೆ ಅಂತ. ಆಗ ಆದಿ ಕೋಪ ಮಾಡ್ಕೊಂಡು ಹೇಳ್ಬಿಡ್ತಾನೆ. ಇನ್ನ ಒಂದ್ ಕಡೆ ಕಿಶನ್ ಮಾತ್ರ, ದೇವ್ರೆ, ಅತ್ತೆ ನೋಡಿದ್ರೆ ಇವಾಗ ಸಾವು ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರೆ ಇವ್ರು ಇಷ್ಟು ದೊಡ್ಡ ಡಿಸಿಷನ್ ಅನ್ನ ತಗೊಂಡಿದಾರಂತಂದ್ರೆ ಮುಂದೆ ಏನ್ ಬೇಕಾದ್ರೂ ಆಗ್ಬಹುದು, ಈ ವಿಷಯನ ಇಲ್ಲಿಗೇನೆ ಬಿಡೋಕಂತೂ ಆಗಲ್ಲ, ಇದನ್ನ ಹೇಗಾದ್ರೂ ಮಾಡಿ ಪೂಜಾ ಅಕ್ಕ ಭಾಗ್ಯ ಅವ್ರಿಗೇನೆ ಹೇಳ್ಬಿಡ್ಬೇಕು ಅಂತ ಕಿಶನ್ ಯೋಚನೆ ಮಾಡ್ತಾನೆ. ಇನ್ನ ಒಂದ್ ಕಡೆ ಮಾರನೇ ದಿನ ಬೆಳಿಗ್ಗೆ ಭಾಗ್ಯ ಮನೇಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆಗ ಅದೇ ಟೈಮ್ಗೆ ಸರಿಯಾಗಿ ಸುನಂದ, ಪೂಜಾ ಹಾಗೂ ಪೂಜಾ ತಂದೆ 3 ಜನನು ಕೂಡ ಬಂದ್ಬಿಡ್ತಾರೆ. ಯಾಕಪ್ಪ ಅಮ್ಮ ಅಲ್ಲೇ ನಿಂತ್ಕೊಂಡಿದ್ದೀರಾ, ಬನ್ನಿ ಎಲ್ರು ಕೂಡ ಒಳಗ್ ಬನ್ನಿ ಅಂತ ಆಗ ಭಾಗ್ಯ ಕರಿತಾ ಇರ್ಬೇಕಾದ್ರೆ, ಭಾಗ್ಯ ಅದೇನೋ ಮಾತಾಡ್ಬೇಕು ಅಂತ ಕರ್ದಿಯಲ್ಲಮ್ಮ, ಅದೇನು ಅಂತ ಹೇಳು ಅಂತ ಪೂಜಾ ತಂದೆ ಕೇಳ್ತಿರ್ಬೇಕಾದ್ರೆ, ಏನಪ್ಪ ಬಾಗ್ಲಲ್ಲೇ ನಿಂತ್ಕೊಂಡು ಅದನ್ನೆಲ್ಲ ನಾನ್ ನಿಮ್ಗೆ ಹೇಳ್ಬೇಕಾ ಅಂತ ಆಗ ಭಾಗ್ಯ ಹೇಳಿದ ತಕ್ಷಣ, ಬನ್ನಿ ಅಪ್ಪ ಒಳಗಡೆ ಬಂದು ಕೂತ್ಕೊಳ್ಳಿ ಅಂತ ಭಾಗ್ಯ ಕರಿತಾಳೆ. ಆಗ ಸುನಂದ ಮತ್ತೆ ಅವ್ರ ಗಂಡ ಬಂದು ಇಬ್ರು ಒಳಗಡೆ ಕೂತ್ಕೊಂಡಿದ ತಕ್ಷಣ ಆಗ ಭಾಗ್ಯ ಪೂಜಾನ ಹತ್ರ, ಪೂಜಾ ನಾನ್ ನಿನ್ನ ಹತ್ರ ಮಾತಾಡ್ಬೇಕು ಬಾ ಅಂತ ಮನೆಯಿಂದ ಆಚೆ ಕಡೆ ಕರ್ಕೊಂಡು ಹೋಗ್ಬಿಡ್ತಾಳೆ. ನೋಡ್ ಪೂಜಾ, ನಿನ್ನೆ ಮನೆಯಲ್ಲಿ ಎಂಗೇಜ್ಮೆಂಟ್ ಆಗಿದೆ ಅನ್ನೋ ಒಂದೇ ಒಂದು ಸಂಭ್ರಮನೂ ಕೂಡ ಮನೆಯಲ್ಲಿಲ್ಲ, ಎಲ್ಲರನ್ನು ಕೂಡ ಒಬ್ಬೊಬ್ರು ಒಂದೊಂದು ಪ್ರಶ್ನೆನ ತಲೆಯಲ್ಲಿ ಇಟ್ಕೊಂಡು ತುಂಬಾನೇ ಕೊರಗ್ತಾ ಇದ್ದಾರೆ. ನೋಡು, ಇದೆಲ್ಲ ಸರಿ ಮಾಡ್ಬೇಕು ಅಂತಾನೆ ನಾನೊಂದು ನಿರ್ಧಾರನ ತಗೊಂಡಿದ್ದೀನಿ, ನನ್ನ ನಿರ್ಧಾರ ನೀನು ಕೂಡ ಗೌರವಿಸ್ತೀಯಲ್ವಾ ಅಂತ ಭಾಗ್ಯ ಕೇಳಿದ ತಕ್ಷಣ, ಹ್ಞೂ ಅಕ್ಕ, ನಿನ್ ನಿರ್ಧಾರ ಜೊತೆಗೆ ನಾನು ಯಾವತ್ತೂ ಕೂಡ ಇರ್ತೀನಿ ಅಂತ ಆಗ ಪೂಜೆ ಹೇಳಿದ ತಕ್ಷಣ ಸರಿ ಆಯ್ತು ಅಂತ ಹೇಳ್ಕೊಂಡು ಭಾಗ್ಯ ಒಳಗಡೆ ಬರ್ತಾಳೆ. ಸುಂದ್ರನ ಕರೆದ್ಬಿಟ್ಟು, ನೋಡು, ನಾನು ಅಮ್ಮಪ್ಪನ ಜೊತೆಗೇನೆ ಸ್ವಲ್ಪ ಮಾತಾಡ್ಬೇಕು ಸುಂದ್ರಕ್ಕ, ಪೂಜೆನ ಈಗ ನೀನು ಕರ್ಕೊಂಡು ಮೇಲ್ಗಡೆ ಹೋಗು, ನಾನು ಯಾವಾಗ ಬರಕ್ ಹೇಳ್ತೀನೋ ನೀನ್ ಆವಾಗ ಬಾ ಅಂತ ಭಾಗ್ಯ ಹೇಳ್ತಾಳೆ. ಸರಿ ಅಂತ ಹೇಳ್ಕೊಂಡು ಪೂಜನ್ ಕರ್ಕೊಂಡು ಸುಂದ್ರಿ ಅಲ್ಲಿಂದ ಹೋದ ತಕ್ಷಣ ಆಗ ನಿಧಾನಕ್ಕೆ ಅಲ್ಲಿಗೆ ಹಾಗೆ ಕುಸುಮ ಮತ್ತೆ ಧರ್ಮವರನ್ನು ಕೂಡ ಬಂದ್ಬಿಡ್ತಾರೆ. ಆಗ ಪೂಜನ್ ತಂದೆ ಮಾತ್ರ, ಭಾಗ್ಯ ಅವಾಗಿಂದನೂ ಕೂಡ ಅದೇನೋ ಮಾತಾಡ್ಬೇಕು ಅಂತ ಹೇಳ್ತಾನೆ ಇದೆಯಾ ನೋಡು, ಮತ್ತೆ ಪುನಃ ಮದ್ವೆ ವಿಷಯನೇ ಮಾತಾಡದಾದ್ರೆ ಈ ವಿಷಯನ ಕೇಳಿಸ್ಕೊಳಕ್ಕೆ ನನ್ಗಂತೂ ಇಷ್ಟನೇ ಇಲ್ಲ ಅಂತ ಆಗ ಪೂಜಾ ತಂದೆ ಹೇಳಿದ ತಕ್ಷಣ, ಅಪ್ಪ ನಾನ್ ಮಾತಾಡ್ಬೇಕು ಅಂತ ಇರೋ ವಿಷಯನೇ ಮದ್ವೆ ವಿಷಯನೇ ಅಂತ ಆಗ ಭಾಗ್ಯ ಹೇಳ್ಬಿಡ್ತಾಳೆ. ಆಗ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.